ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪ್ರತಿನಿಧಿಗಳೇ, ಟುಡೇ ಆಲ್ರೆಡಿ ಆಸ್ Kavita Parmeshwar wish you on this great day, Varmahalakshmi Day, a day for women, day for Lakshmi, to pray Lakshmi. So we all have joined. So again, on behalf of the government of Karnataka and myself, I would like to wish you a great day. You have to make more people richer, more stronger, then guide us well. ಸೊ ಅದರಿಂದ ನಾವೆಲ್ಲ ಕೂಡ ಇವತ್ತು ಈ ಪವಿತ್ರವಾದ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. When I agreed to this program, I think I never knew that there will be an assembly today. But unfortunately, we had to decide the assembly, and assembly is going on. We all have to go. Today I am very happy to just be a part of this Samvada. ಬಹಳ ಸಂತೋಷದಿಂದ ಈ ಜ್ಯೋತಿನ ನಾನು ಬೆಳೆಸಿದ್ದೇನೆ, ಉದ್ಘಾಟನೆ ಮಾಡಿದ್ದೇನೆ. ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ನೀವು ಮಾರ್ಗದರ್ಶನ ಕೊಡಲಿಲ್ಲ ಅಂತಂದ್ರೆ ಕರ್ನಾಟಕ ಇಷ್ಟು ರೀತಿ ಬೆಳೀತಿರ್ಲಿಲ್ಲ. ಈಗ ಇಡೀ ದೇಶದಲ್ಲಿ ನಮ್ಮ ಎಕನಾಮಿಕ್ ಸ್ಟ್ರೆಂತ್ ಇದೆಯಲ್ಲ, ನಮ್ಮ GDP ಇರ್ಬೋದು, ಎಪ್ರಿಲ್ ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಉತ್ತಮವಾದ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಗೈಡ್ ಮಾಡೋದು ಬಹಳ ಮುಖ್ಯ. ಸೊ ಇವತ್ತು ನೀವು ಅದನ್ನ ನಂಬಿಕೆ ಅನ್ನೋ ಪದನ ನಿಮ್ಮ ಬ್ಲಡ್ನಲ್ಲೇ ಬಂದಿದೆ, ಅದನ್ನು ನೀವು ಉಳಿಸ್ಕೊಳ್ಬೇಕು. ದುಡ್ಡು ಬ್ಲಡ್ ಎರಡು ಸೆಪರೇಟ್ ಆಗಬೇಕಂತೆ. ಒಂದ್ಸತಿ ಸಾಯಿಬಾಬಾ ಪ್ರೋಗ್ರಾಮ್ ಹೋಗಿದೆ. ಸಾಯಿಬಾಬಾ ಅವರು ಒಂದು ಯಾವುದೋ ಒಂದು ಮಠದ ಕಾರ್ಯಕ್ರಮಕ್ಕೆ ಒಂದು 30 ವರ್ಷದಿಂದ ಬಂದಿದ್ರು. ದುಡ್ಡು ಬ್ಲಡ್ ಎರಡು ಸೆಪರೇಟ್ ಆಗಬೇಕು. ಒಂದ್ ಕಡೆ ದುಡ್ಡಿದ್ರೆ ಒಂದ್ ಕಡೆ BP ಇದು ಬ್ಲಡ್ ಇತ್ತು ಅಂತಂದ್ರೆ BP ಶುಗರು ಎಲ್ಲ ಬಂದ್ಬಿಡ್ತದೆ, ಮನುಷ್ಯನ ಆರೋಗ್ಯ ಕೆಟ್ಟಿರ್ತದೆ. ಹಂಗೆ ದುಡ್ಡು ಒಂದ್ ಕಡೆ ಸೇರ್ಕೊಂಡ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, GST, ಕಮರ್ಷಿಯಲ್ ಟ್ಯಾಕ್ಸ್, ಕಾಗದ ಎಲ್ಲ ಬರ್ತದೆ. ಸೊ ಮನಿ ಶುಡ್ ಸರ್ಕ್ಯುಲೇಟ್. ಆಗ ಯಾಕೆ ನೀವು ಒಂದ್ ಕಡೆ ಎಲ್ಲ ಮಟ್ಟದವ್ರು ದುಡ್ಡು ಮಾಡಿಕೊಳಕ್ ಹೋಗ್ಬೇಡಿ, ಜನಸೇವೆ ಹಾಕಿ ಜನಕ್ಕೆ ಇದು ಮಾಡಿ ಅಂತೇಳಿ ಅವತ್ತು ಮಾರ್ಗದರ್ಶನವನ್ನ ಕೊಟ್ಟರು. ಹಂಗೆ ನೀವು ಕೂಡ ನಮ್ಗೆಲ್ಲ ಗೈಡ್ ಮಾಡ್ತೀರಿ. ಒಂದ್ ಕಡೆ ಜಾಸ್ತಿ ದುಡ್ಡಿದ ತಕ್ಷಣ ನಮಗೂ ಒಂದ್ ಸ್ವಲ್ಪ ಸಿಕ್ಕರೆ ಸಾಕು. ಈಗ ಈ ಹೊಸ ಕಾನೂನಲ್ಲಿ 2 ಲಕ್ಷದ ಮೇಲೆ ಇಟ್ಕೊಳಂಗೆ ಇಲ್ಲ. ಸೊ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ದುಡ್ಡು ಸಮಾಜಕ್ಕೆ ಹೋಗ್ತಾ ಇರಬೇಕು, ಇನ್ವೆಸ್ಟ್ಮೆಂಟ್ ಆಗ್ತಾ ಇರಬೇಕು. ಸೊ ಅದಕ್ಕೆಲ್ಲ ಗೈಡ್ ಮಾಡಲಿಕ್ಕೆ ಇವತ್ತು ತಾವೆಲ್ಲ ಇದ್ದೀರಿ. ನನ್ನ ಹೆಸರು ಕವಿತಾ ಅಂತ, ಚೇರ್ಪರ್ಸನ್ ಬೆಂಗಳೂರು ಬ್ರಾಂಚ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇವರು ಶ್ರೀಪಾದ್ ಅಂತ, ಸೆಕ್ರೆಟರಿ ಬೆಂಗಳೂರು ಬ್ರಾಂಚ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ದು. ಇವತ್ತಿನ ದಿನ ನಾವು ಸಂವಾದ ಅಂತ 2 ವಾರ್ಷಿಕದ ಸಮಾವೇಶ, 2 ದಿನಗಳ ವಾರ್ಷಿಕ ಸಮಾವೇಶಕ್ಕೆ ಇಲ್ಲಿ ಎಲ್ಲ ನಾವು ಸೇರಿದ್ದೀವಿ. ಇದು ಕರ್ನಾಟಕದಾದ್ಯಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ. ಸುಮಾರು 2000 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಲ್ಲಿ ಬಂದು ಇವತ್ತು 2 ದಿನವರೆಗೂ ಎಲ್ಲ ನಮ್ಮ ಪ್ರೊಫೆಷ್ನಲ್ ಇಂಟ್ರೆಸ್ಟ್ ಟಾಪಿಕ್ ಇರುವಂಥದ್ದು ಇವತ್ತು 2 ದಿನದಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕಲ್ತ್ಕೊತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ CM DK ಶಿವಕುಮಾರ್ ಅವರು ಬಂದಿದ್ದರು, ಮತ್ತು ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದರು, ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ರೋಸ್ತವ್ ರಾವನ್ ಅಂತ ಅವರು ಎಕ್ಸ್ CEO ಆಫ್ ಮೈಂಟ್ರಿ ಅವ್ರು ಕೂಡ ಬಂದಿದ್ದರು. ಅವ್ರು ನಮ್ಮ ಹೀಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಸೊ ನಮ್ಗೆ ಅದು ಒಂದು ಖುಷಿ ಇದೆ. ಅದಲ್ಲದೆ ಅವ್ರ ಜೊತೆ ಪೊನ್ನಣ್ಣ ಅಂತ ಪೊಲಿಟಿಕಲ್ ಸೆಕ್ರೆಟರಿ ಅವ್ರು ಕೂಡ ಬಂದಿದ್ದರು. CM ಅವರು ಬಂದು ಸುಮಾರು ಹೊತ್ತು ಮಾತಾಡಿ ನಮಗೆ ನಮ್ಮ ಇವರಿಗೆ ಏನೇನು ಅಂದರೆ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದು ಸಪೋರ್ಟ್ ನಾವು ಗೌರ್ಮೆಂಟಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಎಲ್ಲ ಕೇಳಿದ್ದಾರೆ. ನಾವು ಖಂಡಿತ ಅದನ್ನು ಖುಷಿಯಿಂದ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ನಾವು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಕರ್ನಾಟಕದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳಿಗೆ, ಕರ್ನಾಟಕ ಸರ್ಕಾರದ ಕಂಪ್ನೀಸ್ಗಳಿಗೆ ಎಲ್ಲ ಅಲ್ಲಿ CEO CFOಸ್ಗೆ ನಾವು ಸುಮಾರು ಟ್ರೈನಿಂಗ್ಸ್ ಎಲ್ಲ ಮಾಡ್ತೀವಿ. ಅದಲ್ದಲೇ GST ಆಫೀಸರ್ಸ್ಗೆ ಟ್ರೈನಿಂಗ್ ಎಲ್ಲ, GST ಹೊಸ ಅಲ್ಲ ಬಂದಾಗ ನಾವು ಸುಮಾರು ಟ್ರೈನಿಂಗ್ ಮಾಡಿ ಅವ್ರಿಗೆಲ್ಲನೂ ತಿಳುವಳಿಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಚೀಫ್ ಮಿನಿಸ್ಟರ್ ಅವರು ಖುದ್ದಾಗಿ ಕೇಳಿರಬೇಕಾದ್ರೆ ನಮ್ಗೆ ಇನ್ನೂ ಸಂತೋಷ, ನಾವು ಮಾಡ್ತೀವಿ. ಅದಲ್ದಲೇ ಚೀಫ್ ಮಿನಿಸ್ಟರ್ ಅವರಿಗೆ ನಾವು ನಮ್ಮ ಜಾಗದೊಂದು ರಿನ್ಯೂವಲ್ಲು, ನಮಗೊಂದು ಸೈಟ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಷ್ಟು ದೊಡ್ಡ ಸಂಸ್ಥೆ ಆದರೂ ನಮಗೊಂದು ಸ್ವಂತವಾದ ಜಾಗ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಅದನ್ನು ನೀವು ವರಿ ಮಾಡಬೇಡಿ, ನಾವು ನೋಡ್ಕೊತೀವಿ. ಅದಲ್ದಲೇ ಈಗಿರೋ ರಿನ್ಯೂವಲ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು ಅಂದರೆ ಓವರಾಲ್ ಇವತ್ತಿನ ಸಮಾವೇಶ ಒಳ್ಳೆ ಉದ್ಘಾಟನೆ ಆಗಿದೆ. ಅವರು ಹೇಳ್ದಂಗೆ ಅವ್ರು ಹಚ್ಚಿದ ಜ್ಯೋತಿ ನಮಗೆ ಮೋಸ್ಟ್ಲಿ 2 ದಿನವರೆಗೂ ಚೆನ್ನಾಗಿ ಒಳ್ಳೆ ಅದಲ್ದಲೇ ಮುಂದಕ್ಕೆ ಒಳ್ಳೆ ನಾಂದಿ ಮಾಡುತ್ತೆ ಅಂತ ನಾವು ನಂಬಿದ್ದೀವಿ. ಥ್ಯಾಂಕ್ ಯು.